ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇವುಗಳಲ್ಲಿ ಕಿರಣದ ಸಂಕೇತ ಯಾವುದು ಎಂದು ಕೇಳಿದ್ದಾರೆ. ಇಲ್ಲಿ ಕಿರಣದ ಸಂಕೇತ ಸಿ ಆಗಿರುತ್ತದೆ. ಎ ರೇಖೆಯ ಚಿತ್ರ, ಬಿ ರೇಖಾಖಂಡದ ಚಿತ್ರವಾಗಿರುತ್ತದೆ. ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತೆಯು ಎಷ್ಟು ಆಗಿರುತ್ತದೆ? 360 ಡಿಗ್ರಿ. ಒಂದು ಪೂರ್ಣ ಕೋನದ ಒಟ್ಟು ಅಳತೆ 360 ಡಿಗ್ರಿ ಆಗಿರುತ್ತದೆ. 30 ಡಿಗ್ರಿ ಸೂಚಿಸುವ ಗಡಿಯಾರ ಯಾವುದು ಎಂದು ಕೇಳಿದ್ದಾರೆ. ಒಂದು ಗಡಿಯಾರದಲ್ಲಿ ಪ್ರತಿ 1 ಗಂಟೆಗೆ 30 ಡಿಗ್ರಿ ಆಗಿರುತ್ತದೆ. ಇಲ್ಲಿ 4 ಗಂಟೆಗಳಾಗಿವೆ 120 ಡಿಗ್ರಿ, ಇಲ್ಲಿ 2 ಗಂಟೆಗೆ 60 ಡಿಗ್ರಿ, ಇಲ್ಲಿ 6 ಗಂಟೆಗೆ 180 ಡಿಗ್ರಿ ಆಗಿರುತ್ತದೆ. 1 ಗಂಟೆಯಲ್ಲಿ 30 ಡಿಗ್ರಿಗಳು ಆಗಿರುತ್ತವೆ. ಈ ಚಿತ್ರದಲ್ಲಿರುವ ರೇಖಾಖಂಡಗಳ ಸಂಖ್ಯೆ ಎಷ್ಟು ಎಂದು ಕೇಳಿದ್ದಾರೆ. ಇಲ್ಲಿರುವ ರೇಖಾಖಂಡಗಳ ಸಂಖ್ಯೆ PQ1, QR 2, RS 3, ST 4. ಒಟ್ಟು ರೇಖಾಖಂಡಗಳ ಸಂಖ್ಯೆ 4 ಆಗಿರುತ್ತದೆ. ಒಂದು PQ, QR, RS ಮತ್ತು ST. ಒಟ್ಟು ರೇಖಾಖಂಡಗಳ ಸಂಖ್ಯೆ 4 ಆಗಿದೆ. ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ 2 ಕಿರಣಗಳಿಂದ ಉಂಟಾದ ಆಕೃತಿಯನ್ನು ಏನೆಂದು ಕರೆಯುತ್ತಾರೆ? ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ 2 ಕಿರಣಗಳಿಂದ ಉಂಟಾಗುವ ಆಕೃತಿಯನ್ನು ನಾವು ಕೋನವೆಂದು ಕರೆಯುತ್ತೇವೆ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರುತ್ತದೆ. ಧನ್ಯವಾದಗಳು.